ದೊಡ್ಡ ತಪ್ಪಲೆ ಬಳಿ ಲ್ಯಾಂಡ್ ಸ್ಕ್ಯಾಲ್ಡಿ ಆಗಿತ್ತು. ಸುಮಾರು 1 ತಿಂಗಳ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು. ಆಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನ ಹೇಳಿದರು, ಈ ರಸ್ತೆ ಕಾಮಗಾರಿನೇ ಅವೈಜ್ಞಾನಿಕವಾಗಿದ್ದು, ವೈಜ್ಞಾನಿಕವಾಗಿ ಮಾಡಿಲ್ಲ. 90 ಡಿಗ್ರಿ ರಸ್ತೆನ ಕಟ್ ಮಾಡಿಬಿಟ್ಟು, ಅಂದ್ರೆ ಈ ಗೋಡೆನ ಕಟ್ ಮಾಡಿಬಿಟ್ಟು ರಸ್ತೆ ಕಟ್ ಮಾಡ್ತಾರೆ ಅಂದ್ರೆ ಏನಾಗುತ್ತೆ ಅಂತ. ಇದು ನಾನು ಹೇಳ್ತಾ ಇರೋದಲ್ಲ, ಮುಖ್ಯಮಂತ್ರಿಗಳು ಸಕಲೇಶ್ಪುರಕ್ಕೆ ಬಂದ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ರು. ಇವತ್ತು ಒಂದು ನನ್ನ ಹಿಂದೆ ನೋಡ್ತಾ ಇದ್ರೆ ಅವರೊಂದು ವಿವಾದ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸಮಸ್ಯೆ ಉದ್ಭವ ಆಗಿದೆ. ಇಲ್ಲಿಯ ರೈತರು ಜಯಮಾರ್ತಿ ದೇವರಾಜ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು 90 ಡಿಗ್ರಿ ಕಟ್ ಮಾಡಿದಿರಲ್ಲ, ಆ ಕಾರಣಕ್ಕೋಸ್ಕರ ನನ್ನ ಭೂಮಿ ಕುಸಿತ ಉಂಟಾಗಿದೆ. ಹಾಗಾಗಿ ನನಗೆ 1 ಎಕರೆಗೂ ಹೆಚ್ಚು ಭೂಮಿ ನಷ್ಟ ಆಗಿದೆ. ಅದರ ಮಣ್ಣು ರಸ್ತೆ ಮೇಲೆ ಬಿದ್ದಿದೆ. ನನಗೆ ನನ್ನ ಪರಿಹಾರವನ್ನು ಕೊಟ್ಟು ನೀವು ರಸ್ತೆ ಕಾಮಗಾರಿಯನ್ನು ಮಾಡಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ಹೈವೇ ಅಥಾರಿಟಿ ಇಂಜಿನಿಯರ್ನ ನಾನು ಖುದ್ದು ಮಾತಾಡಿದೆ. ರೈತರು ಈ ಥರ ಹೇಳ್ತಾ ಇದ್ದಾರೆ, ಅದಕ್ಕೆ ನೀವು ಉತ್ತರ ಕೊಡ್ತೀವಿ ಅಂತಂದರೆ ಅದಕ್ಕೆ ಒಂದು ಭೀಕರ ಭಯಾನಕವಾದ ಮತ್ತು ಉಡಾಪೆಯ ಉತ್ತರವನ್ನು ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿ ಇಂಜಿನಿಯರ್ಗಳು ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅದಕ್ಕೂ ನನಗೆ ಸಂಬಂಧನೇ ಇಲ್ಲ, ನಾನು ಕಟ್ ಮಾಡೋದೇ ಹೇಗೆ, ನನಗೆ ವೈಜ್ಞಾನಿಕವಾಗಿ ಅಂದರೆ ನಾನು ಪ್ಲಾನ್ ಮಾಡಿರೋದೇ ಹೀಗೆ ಅಂತ. ಯಾಕೆ ಈ ರೀತಿ ಪ್ಲಾನ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಹೌದು ನಾನು ಪ್ಲಾನ್ ಮಾಡೋದೇ ಹೀಗೆ, ರಸ್ತೆ ಮಾಡೋದೇ ಹೇಗೆ. ಒಂದು ಅವರು ಹೆಚ್ಚು ಯಾಕೆ ಏನೀಗ ಅಂತ ಅವ್ನು ಕೇಳಲಿಲ್ಲ, ಆದರೆ ಅವರ ಮಾತಿನ ದಾಟಿನೇ ಆಗಿತ್ತು. ಇದು ಯಾವ ರೀತಿ ನ್ಯಾಯ ಅಂತ ನಾನು ಕೇಳ್ತಾ ಇದ್ದೀನಿ. ಯಾವ ರೀತಿ ನ್ಯಾಯ? ರಸ್ತೆ ಮಾಡಬೇಕಾಗಿದ್ದು ಸಾರ್ವಜನಿಕರಿಗೆ, ಓಕೆ ರಸ್ತೆ ಮಾಡಲೇಬೇಕು, ಆದರೆ ಈ ರಸ್ತೆ ಎಷ್ಟು ಕಳಪೆ ಕಾಮಗಾರಿಯಾಗಿ ನಡೆದಿದೆ, ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ನಾನು ಏನು ವಿವರಣೆ ಮಾಡಬೇಕಲ್ಲ. ಮೊನ್ನೆ 3 ಜನ ಸತ್ತೋದ್ರು ಗುಳಗಳ ಹತ್ರ, 3 ಜನ ಸತ್ತೋದ್ರು. ಇದು ಕಳಪೆ ಕಾಮಗಾರಿಯ. ಈ ರಸ್ತೆಯನ್ನು ನೇರವಾಗಿ ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲ ಕಡೆ ಹೇಳೋದು ನೇರವಾಗಿ ಮಾಡ್ತಾ ಇದೀವಿ ಅಂತ. ಆದರೆ ಗುಳಗಳಲ್ಲಿ ಹತ್ತದ ಸಂಪೂರ್ಣವಾಗಿ ಯೂ ಟರ್ನ್ ಇತ್ತು, ಅಲ್ಲಿ ವಾಹನ ಮಗುಚಿ ಬಿದ್ದು 3 ಜನ ಸತ್ತೋದ್ರು. ಈ ರಸ್ತೆಯಲ್ಲಿ ಸಾಯ್ತಾ ಇರುವಂಥ ಅಂಕಿ ಸಂಖ್ಯೆಗಳನ್ನು ತಗೊಂಡಾಗ ಈ ರಸ್ತೆಯ ಹಿಂದೆ ಆಗ್ತಾ ಇದ್ದ ಅಪಘಾತಗಳಿಗೂ ರಸ್ತೆ ನಿರ್ಮಾಣದ ನಂತರ ಆಗ್ತಿರೋ ಅಪಘಾತಗಳಿಗೂ ಬಹಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾವತ್ತು ಇಲ್ಲಿ ಈ ರಸ್ತೆ ಪ್ರಾರಂಭ ಆಯಿತು ಅಲ್ಲಿನಿಂದ ಸಾವಿನ ಸಂಖ್ಯೆನೂ ಕೂಡ ಜಾಸ್ತಿ ಆಯಿತು, ರೈತರಿಗೆ ಸಮಸ್ಯೆ ಜಾಸ್ತಿ ಆಯಿತು. ನಾನು ಹೇಳ್ತಾ ಇದ್ದೀನಿ ನೋಡಿ, ದೂರದಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿ ಇವರು ವೈಜ್ಞಾನಿಕವಾಗಿರುವಂತಹ ಕಾಮಗಾರಿ ಹೆಂಗಿದೆ ಅಂತ ಹೇಳಿದ್ರೆ, ಅಲ್ಲಿಗೆ ಕೆಳಗಡೆ ಒಂದು ತಡೆಗೋಡೆ ಕಟ್ತಾರೆ, ಅಲ್ಲಿ ಒಂದು 4 ರಿಂದ 5 ಅಡಿ ತಡೆಗೋಡೆನ ಕಟ್ತಾರೆ. ಮೇಲ್ಗಡೆ ಅದೇ ರೀತಿ ಭೂಮಿ ಬಿದ್ದಿದೆ. ಮಣ್ಣಿಗೆ ಏನಾರು ಕೆಳಗಡೆ ತಡೆಗೋಡೆ ಕಟ್ಟಿದ್ರೆ ಗೊತ್ತಾಗತ್ತಾ? ಮಣ್ಣಿಗೆ ಏನಾರು ಅರ್ಥ ಆಗತ್ತಾ? 90 ಡಿಗ್ರಿ ಕಟ್ ಮಾಡಿಬಿಟ್ಟು ಆ ಮಣ್ಣು ರಸ್ತೆಯ ಮೇಲೆ ಬಿದ್ದರೆ ಅದಕ್ಕೆ ನಾನು ಕಾರಣ ಅಲ್ಲ ಅಂತ. ಇನ್ನೂ ವಿಚಿತ್ರ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದಲ್ಲೂ ಕೂಡ ನಾವು ಸಂಚಾರ ಮಾಡಿ ನೋಡಿದೀವಿ. ದಕ್ಷಿಣ ಕನ್ನಡದಲ್ಲಿ ತಡೆಗೋಡೆನೂ ಕಟ್ತಾರೆ, ಅದಕ್ಕೆ ಲ್ಯಾಂಡ್ ಸ್ಲೈಡಿಂಗ್ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಮೆಶ್ ಕೂಡ ಹಾಕ್ತಾರೆ, ಕಬ್ಬಿಣದ ಮೆಶ್ ಹಾಕ್ತಾರೆ. ಮತ್ತು ತಡೆಗೋಡೆಯ ಸಾಂದ್ರತೆ ಅಂದರೆ ಹೈಟು ಕೂಡ ಹೆಚ್ಚು ಮಾಡ್ತಾರೆ, ಬಹಳ ಬಲಿಷ್ಠವಾಗಿರುತ್ತೆ. ಇವರು ಕಟ್ಟಿರುವಂಥ ತಡೆಗೋಡೆ ಮುಂದೆ ನೋಡೋದಕ್ಕೆ ಮಾತ್ರ ಗಾರೆ ಹಾಕಿರ್ತಾರೆ, ಹಿಂದ್ಗಡೆ ಏನು ಹಾಕಿರೋದಿಲ್ಲ. ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿ ವೈಜ್ಞಾನಿಕವಾಗಿ ಇಲ್ಲಿ ನೋಡಿ, ರಸ್ತೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಇವರೇ ಕೊಟ್ಟಿರೋ ಪ್ಲಾನಿಂಗು. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇವರೇ ಕೊಟ್ಟಿರುವಂಥ ಪ್ಲಾನಿಂಗಲ್ಲಿ ಎಲ್ಲವೂ ಆಗ್ತಾರೆ. ರೈತರ ಭೂಮಿನ 90% ಕಟ್ ಮಾಡಬಾರ್ದು, 35 ಡಿಗ್ರಿ ಕಟ್ ಮಾಡಬೇಕು. ಅತಿ ಹೆಚ್ಚು ಸ್ವಲ್ಪ ಒಂದು 10 ಅಡಿ 20 ಅಡಿ ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಂಡು ಅವರಿಗೆ ನಾವು ಪರಿಹಾರನ ಕೊಡಬೇಕು ಅಂತ ಇವರೇನಾದ್ರು ಸರ್ಕಾರಕ್ಕೆ ಪ್ಲಾನಿಂಗ್ ಕೊಟ್ಟರೆ, ಈ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಒಪ್ಕೊಳ್ಳೋದಿಲ್ಲ ಅಂತಲ್ಲ, ಪರಿಹಾರ ಕೊಟ್ಟೇ ಕೊಡುತ್ತೆ. ಆದರೆ ಇವರು ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಮಾಡುವ ಎಲ್ಲ ಯೋಜನೆಗಳು ಸಂಪೂರ್ಣವಾಗಿ ಕಳಪೆಯಾಗಿದ್ದಾವೆ ಮತ್ತು ಜನವಿರೋಧಿಯಾಗಿದ್ದಾವೆ. ರೈತರಿಗೆ ಸಂಕಷ್ಟ ತರುವಂಥ, ಕಣ್ಣೀರು ತರಿಸುವಂತಹ ಒಂದು ಕ್ರಿಯೆಯಾಗಿದೆ. ಹಾಗಾಗಿ ಇವತ್ತು ಒಂದು ದೊಡ್ಡ ವಿವಾದನೆ ಉಂಟಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು, ಸಂಬಂಧಪಟ್ಟವರು ಮತ್ತು ಸರ್ಕಾರ ಕೂಡಲೇ ಈ ಮಲೆನಾಡಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ, ನಾನು ಯಾಕೆ ಮೊದಲೇ ಹೇಳಿದೆ, ಮುಖ್ಯಮಂತ್ರಿಗಳೇ ಈ ಮಾತನ್ನು ಹೇಳಿದ್ರು, ಮತ್ತೆ ಮುಖ್ಯಮಂತ್ರಿಗಳು ಇದಕ್ಕೆ ಗಮನ ಹರಿಸಿ 90 ಡಿಗ್ರಿಯಲ್ಲಿ ಏನು ಕಟ್ ಮಾಡಿದ್ದಾರೆ ಅದು ಸರಿಯಿಲ್ಲ, ವೈಜ್ಞಾನಿಕವಾಗಿ ಸರಿಯಿಲ್ಲ. ಈ ಕಾರಣಕ್ಕೋಸ್ಕರ ರೈತರಿಗೇನು ಪರಿಹಾರವನ್ನು ಕೊಟ್ಟಿಲ್ಲ, ಆ ಪರಿಹಾರ ಕೊಡಬೇಕು ಅಂತ ಸಾರ್ವಜನಿಕರ ಪರವಾಗಿ ನಾನು ನಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಣ್ಣೆಲ್ಲನ್ನು ನಾವು ತಗೊಂಡೋಗಿ ನಿಮಗೆ ಜಾಗ ಲೆವೆಲ್ ಮಾಡ್ತೀವಿ. ಆಯ್ತು ಸರ್, ನೀವು ಮಣ್ಣು ತಗೊಂಡೋಗಿ ಅಂತೇಳಿ ಅದು ಮಣ್ಣು ತಗೊಂಡೋಗಿ ಮತ್ತೆ ಕಳೆದ ವರ್ಷ ಇಲ್ಲಿ ಸರ್ ಅರ್ಧ ಕುಸಿತು. ಇವ್ರು ಬಾಂಧ್ಗಳು ಇಲ್ಲಿದ್ದು ಅರ್ಧ ಕುಸಿತು, ಅದನ್ನು ರೋಡಿಗೆ ಎಂದು ಮಣ್ಣು ತಗೊಂಡೋದ್ರು. ಈ ವರ್ಷ ನೋಡಿ ಸರ್, 1 ಎಕರೆ ಚಿಲ್ಲರೆ ನನ್ನ ಕುಸಿದೆ ಅಂತೇಳಿ ನಮ್ಮ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇವ್ರಿಗೂ ಗೊತ್ತು, ಇವರು ಹೇಳಿದರೆ 34 ಗುಂಟೆ ಎಕ್ಸೆಸ್ ಇದೆ, 15 ಗುಂಟೆ ನಾನು AC, ತಹಸೀಲ್ದಾರರು, PDO ಆಫೀಸು, SLO ಆಫೀಸು, ಸರ್ವೆ ಆಫೀಸು, ಕಾಪಿ ಬೋರ್ಡು ಒಂದು ಬಿಟ್ಟು ಇಲ್ಲ ಸರ್. ಇಷ್ಟಿದೆ ಬೈಲು, ಅಲ್ಲಿ ಇದೆ. ಇವ್ರ ಹತ್ರ ನೀನು ಹೋದೆ ಸರ್, ಹಿಂಗೆ ನಮಗೆ ಭಾರಿ ತೊಂದರೆ. ಇವ್ರು ಏನು ಹೇಳಿದ್ರು, ಈ ಕಾಂಟ್ರಾಕ್ಟ್ನರಿಗೆ ಕೆಲಸ ಕೊಟ್ಟು ಸಾಹೇಬ್ರೆ, ನನಗೆ BP ಶುಗರ್ ಎಲ್ಲ ಬಂದಿದ್ದು ಚಿಕ್ಕ ವಯಸ್ಸಿಗೆ, ನಾನು 100% ಸೆಂಟಿಮೆಂಟ್ ಮಾಡ್ಕೊಡ್ತೀನಿ. ಮನೆ ಸರ್ ತಡೀರಿ, ಆಯ್ತು. ನಾನು ಸರ್, ನೀವು ಮಾತಾಡೋಕೆ ನಾನು ಮಾತಾಡಿಲ್ಲ, ನಾನು ಮಾತಾಡ್ಕೊಡಿ. ಆಮೇಲೆ ಇವ್ರು ಪ್ರಸನ್ನಣ್ಣವರು ನಾವು ಮಾತಾಡಿ ಸರ್ ಮತ್ತೊಂದು ಸರ್ವೆ ಮಾಡಿಸಿ ಇವ್ರು ಮಾರ್ಕ್ ಮಾಡಿ ಹೋಗಿ. ನಾನು ಪ್ರಾಬ್ಲಮ್ ಇಲ್ಲ, ಪರಿಹಾರ ಕೊಡಿ ಅಂತ
ಕೊಟ್ಬಿಟ್ಟು ಹೋಗ್ಬಿಟ್ರೆ ಅದಕ್ಕೋಸ್ಕರ ಯಾರು ಹೊಣೆ ಯಾರು ಯಾರು ಹೊಣೆ ಯಾರು ಅಲ್ಲ ಸರ್ ಈಗ ರೈತ ರಸ್ತೆಗಾಗುವಷ್ಟು ಭೂಮಿನ ಕೊಡ್ತಾನೆ. ಅಲ್ಲ ಬಂದ್ಬಿಟ್ಟು ಇಲ್ಲ ಟಾಪಿಕ್ ಡೈವರ್ಷನ್ ಮಾಡಬೇಡ, ನಾನ್ ನಿಮ್ಗೆ ಜವಾಬ್ ಕೊಡ್ತೀನಿ. ಬಟ್ ಇವಾಗ ಪ್ರಾಬ್ಲಮ್ ಏನಾದ್ರೆ ಇಲ್ಲಿ ಕೆಲಸ ಮಾಡ್ಬೇಕಾ ಇಲ್ವಾ ಅಂತ ನೀವು ಯಾಕೆ ಟಾಪಿಕ್ ಡೈವರ್ಟ್ ಮಾಡ್ತೀರಾ? ನಿಮ್ಗೆಲ್ಲ ನಾನು ಸರ್ ಸರ್ ಇವಾಗ ಡೈವರ್ಟ್ ಬಂದಾಗ್ಲೂ ಕೂಡ ಪ್ರಶ್ನೆ ಮಾಡಿದೀವಿ, ಪ್ರಶ್ನೆ ಮಾಡಿದೀವಿ. ಆಗ ಚೀಫ್ ಉತ್ತರ ಕೊಟ್ಟಿದ್ದು ಅವನು ಮಾಡಿರೋ ವೈಜ್ಞಾನಿಕವಾಗಿ ಅವನು ಪ್ಲಾನಿಂಗ್ ಮಾಡಿಲ್ಲ, ಅದರಿಂದ ತೊಂದರೆ ಆಗ್ತಾ ಇದೆ ಅಂತ. ನಿಮ್ಮಿಂದ ನೀವು ಮಾಡಿರೋ ಪ್ಲಾನಿಂಗ್ ಇಂದ ಒಂದು ತಿಂಗಳು ಟ್ರಾಫಿಕ್ ನಿಲ್ತಿಲ್ಲ. ಯಾರ ಕಾರಣ ಅದಕ್ಕೆ? ಯಾರು ಯಾಕೆ ಕಟ್ ಮಾಡಿದ್ರಿ? ನಾನು ಚೀಫ್ ಮಿನಿಸ್ಟರ್ ಹೇಳ್ತಾ ಇರೋದು ನಿಮ್ಮಿಂದ. ಆಯ್ತಾ ಹೇಳಿ 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 ನಾನು ಇದನ್ನ ಅವ್ರಿಗೆ ಕಳಿಸ್ತೀನಿ. ಹೇಳಿ ಹೇಳಿ ನೀವು ರಸ್ತೆ ಕಟ್ ಮಾಡೋದ್ರಿಂದ ರಸ್ತೆ ಕಟ್ ಹೋಗಿಲ್ವಾ? ದೊಡ್ಡ ತಪ್ಪಲೆ ಕಾರಣ ಯಾರ ಕಾರಣ? ಅದಕ್ಕೆ ಸಾಯಿಲ್ ಎಕ್ಸ್ಟೆಂಟ್ ಬೇರೆ ತರ ಇದೆ. ಅಲ್ಲಿ ನೀವು 90 ಡಿಗ್ರಿ ಕಟ್ ಮಾಡಿಲ್ವಾ? ಅಲ್ಲಿ ಪ್ಲೀಸ್ ಅದ್ರಲ್ಲಿ ರಾಕು ಇದೆ, ಸಾಫ್ಟ್ ರಾಕು ಇದೆ. ದೇರ್ ಇಸ್ ಡಿಫರೆಂಟ್ ಟೈಪ್ಸ್ ಆಫ್ ರಾಕ್ ಎನ್ಕೌಂಟರ್ಡ್ ಇನ್ ದಟ್. ಇಲ್ಲೆಲ್ಲ ಒಂದು ಟೈಪ್ ರಾಕ್ ಇದೆ, ಅಲ್ಲಿ ಬೇರೆ ಟೈಪ್ ರಾಕ್ ಇದೆ. ಅದಕ್ಕೆ ಲ್ಯಾಂಡ್ ಸ್ಲೈಡ್ ಆಗಿದೆ. ಯಾಕೆ ಇನ್ವೆಸ್ಟಿಗೇಟ್ ಮಾಡ್ಲಿಲ್ಲ? ಫಂಚ ಮಾಡಿದ್ವಿ. ಸಾಯಿಲ್ ಟೆಸ್ಟ್ ಯಾಕೆ ಮಾಡ್ಲಿಲ್ಲ? ಹೇಳಿ 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 ನನ್ನ ಪ್ರಶ್ನೆ ಅದು ಹೇಳಿ. ಅವನು ಮೂರನ್ನು ಹೇಳಿ. ಕುಸ್ತೋಗಿದ್ದೆ ಅನ್ನಕ್ಕೆ ಕುಸ್ತೋಗಿದ್ದು ಸರ್. ರಾಯಲ್ ಟೆಸ್ಟ್ಗೆ ರಿಪೋರ್ಟ್ ಇದೆ ನಿಮ್ಮ ಹತ್ರ? ಸಾಯಿಲ್ ಟೆಸ್ಟ್ ಹಿಂದಿ ನಾವು ಕೇಳಕ್ ಬರೋದಿಲ್ಲ, ನಾವು ಕನ್ನಡದವರು ಮಾತಾಡ್ಬೇಕು. 90% ಈ ತರ ತೆಗೆದು ಬಿಟ್ರೆ ಅದು 90% ಅದು ಬೀಳೋದಿಲ್ಲ ಸರ್. ಈಗ ಅದು ಬೀಳೋದಿಲ್ವಾ? ಈಗ ಈ ತರ ನೀವು ಅಗ್ದಿರಲ್ಲ. ನಾವು ಅಷ್ಟಂಗೆ ಎಕ್ವೈರ್ ಮಾಡ್ಕೊಂಡಿದ್ವಿ. ನಾವು ಕಟ್ ಮಾಡಿ ಬ್ರೆಸ್ಟ್ ವಾಲ್ ಮಾಡಿ ಇದು ಸೈಂಟಿಫಿಕ್ ವೈಜ್ಞಾನಿಕವಾಗಿ ಇದು ಯಾವ ರೀತಿ ಸರ್? ಅದು ವೈಜ್ಞಾನಿಕವಾಗಿ IRC ಕೋಡ್ ಪ್ರಕಾರ ಬ್ರೆಸ್ಟ್ ವಾಲ್ ಮಾಡಿ ಅದು ಹೆಂಗೆ? ಅದು ನೀವು ಈಗ ನಿಮ್ಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ ಎಲ್ಲರದು ನಾವು ಬೇರೆ ಕಡೆ ನೋಡ್ತಾ ಇದೀವಲ್ಲ, 90% ಅಗದ್ ಬಿಡೋದು. ಆಫ್ಟರ್ ರೈನು ಅದು ಬಿದೋಗುತ್ತೆ. ಆಮೇಲೆ ಅದ್ರ ಮೇಲೆ ನೀವು ತೊಂದರೆ ಕೊಡೋದು ಇದು ಎಷ್ಟು ಸರಿ? ಅದನ್ನ ಯಾರು ಪ್ಲಾನಿಂಗ್ ಯಾರು ಕೊಡ್ತಾರೆ? ಅಲ್ಲ ನೀವೇ ಪ್ಲಾನಿಂಗ್ ಕೊಡೋದ 90% ಕಟ್ ಮಾಡಕ್ಕೆ ಅಂತ? ಅಲ್ಲ ಹೇಳಿ ಹೇಳಿ ಹೇಳಿ. ಮಣ್ಣೋಗಿದೆ, ನಮ್ಮ ಮಣ್ಣೋಗಿದೆ. ಆ ಮಣ್ಣ್ ಮೇಲೆ ನಮಗೆ ಕೊಡಿ ಅಂತಂದ್ರೆ ಆ ಮಣ್ಣ್ ಮೇಲೆ ರೋಡ್ ಮಾಡ್ತಾ ಇದ್ದಾರೆ. ಏನ್ ಹೇಳ್ಬೇಕು? ಅದಕ್ಕೆ ಯಾರು ಮಾಡ್ತಾರೆ? ಅದಕ್ಕೆ ಯಾರು ಮಾಡ್ತಾರೆ? ನಮ್ಮ ಇದನ್ನೆಲ್ಲ ರೋಡ್ ಮಾಡ್ತಾ ಇದ್ದಾರೆ. ನಾವು ನಿಲ್ಸೇನೆ ನಮ್ಮ ಮೇಲೆ ಹಚ್ಚಕ್ಕೆ ಬರ್ತಾರೆ ಇವರು. ಶೇಖರ್ ಮೈ ಮೇಲೆ ಹಚ್ತಾರನ? ಮೈ ಮೇಲೆ ಶೇಖರ್ ಕರ್ಸಿ. ಶೇಖರ್ ಫಸ್ಟ್ ನಮಗೆ ಹೋಗ್ತೀವಿ ಸರ್, ನಿಮಗೆ ಲೆವೆಲ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 15 ಗುಂಟೆ ಜಾಗದಲ್ಲಿ ಸರ್ ನೀವು ಮಿತ್ರ ನೀವು ನೋಡಿ 15 ಗುಂಟೆ ನನ್ಗೆ ಹೋಗಿದೆ. ನಂದು ಎಷ್ಟು ಎಕರೆ ಕೋರ್ಟ್ ಹೋಗ್ಬೇಕು. ಸರ್ಕಾರ ಕೆಲಸ ನಿಲ್ಸಬಾರ್ದು. ಇಷ್ಟು ಜನ ಸಫರ್ ಆಗ್ತಾ ಇದ್ದಾರೆ ರೋಡ್ ಮೇಲೆ. ಸ್ಟಾಪ್ ಮಾಡ್ತಾ ಇದ್ದಾರೆ. ನನ್ ಸಫರ್ ಯಾರಿಗೆ ಹೇಳೋದು? ನಾನ್ ಸಫರ್ ಆಗಿರೋದು ಸರ್. ಒನ್ ಡೇ ನಿಲ್ಸಿಲ್ಲ, ಕಾಂಪನ್ಸೇಷನ್ ಮಾತಾಡಿ ಅಂತಂದ್ರೆ ಇವ್ರಿಲ್ಲ ನಾವು ಮಾಡೋದಿಲ್ಲ ಅಂತಾರೆ. ಕಾಂಪನ್ಸೇಷನ್ SLO ಡಿಸೈಡ್ ಮಾಡ್ತಾರೆ. ಯಾರು ಸರ್ಕಾರ ಕೆಲಸ ನಿಲ್ಸೋದು ಕರೆಕ್ಟ್ ಇಲ್ಲ. ಇದು ನಮ್ಮ